ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಅಡಿಯಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಸಾಮಾಜಿಕ ಪ್ರಚೋದನಾ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಇವತ್ತು ಆಯೋಜಿಸಿದ್ದು, ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ SDMC ಅಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ಅವರು ಪೂರ್ವ ಸ್ವಾಗತವನ್ನು ನಮ್ಮ ವಿನಾಯಕ್ ಪೂಜಾರಿ ಅವರು ಮುಂಚೆಯನ್ನು ಕೊಟ್ಟು ಸ್ವಾಗತಿಸಬೇಕು. ಅಧ್ಯಕ್ಷ ಯಾರು ಗೊತ್ತಿಲ್ಲ ಮನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಸಂದೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದು ಕೂಡ ನಮ್ಮ ಆಕಾಶ್ ಜಾಧವ್ ಅವರು ಮುಂಚೆಯನ್ನು ಕೊಟ್ಟು ಸ್ವಾಗತ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಇನ್ನೊಬ್ಬ SDMC ಸದಸ್ಯರಾಗಿರ್ತಕ್ಕಂಥ ಪುಷ್ಪ ಕಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಕಾರ್ತಿಕ್ ಈ ಹೂಗುಚ್ಛವನ್ನು ಕೊಟ್ಟು ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಮುಖ್ಯ ಗುರುವಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಅಮ್ಮಗಿ ಪೂಜಾರಿ ಅವರು SDMC ಸದಸ್ಯರು, ಅದು ಕೂಡ ನಮ್ಮ ದರ್ಶನ್ ಹೇಳಿ ಈ ವಿದ್ಯಾರ್ಥಿಗಳು ಮುಖ್ಯವನ್ನು ಕೊಟ್ಟು ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯಕ್ರಮದ ಅದು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಕೇತ್ ಗೌರ್ಮನಿ ಮುಖ್ಯವನ್ನು ಕೊಟ್ಟು ಸ್ವಾಗತ ಮಾಡುವುದು. ಇನ್ನು ನಮ್ಮ ಇನ್ನೋರ್ವ ಅತಿಥಿಗಳು ಶ್ರೀಯುತ ಚೌಧರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ನಿಜಾನ್ ಉಳಿದಂತೆ ಇನ್ನೂ 4 ಜನ ನಮ್ಮ ಅತಿಥಿ ಸಹೋದರಿಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. 4 ಜನರಿಗೆ 4 ವಿದ್ಯಾರ್ಥಿಗಳು ಕೊಟ್ಟು ಸ್ವಾಗತ ಮಾಡಿಸುತ್ತಾರೆ. ನಮ್ಮ ಶಾಲೆಯ ಮುಖ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದು ಕೂಡ ಸ್ವಾಗತವನ್ನು ನಮ್ಮ ಮುಗಿಸ್ತಾರೆ. ಇನ್ನು ಅವರಿವರೆಲ್ಲದೆ ನಿಮಗೂ ಕೂಡ ನಾನು ಈ ವೇದಿಕೆಯ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯಡಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಅಂದ್ರೆ ಏನು ಅನ್ನುವಂಥ ನಿಟ್ಟಿನೊಳಗೆ 3 ದಿವಸದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಂಕ್ಷಿಪ್ತ ಪರಿಚಯಗಳನ್ನು ನಮ್ಮ SDMC ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸಮ್ಮುಖದೊಳಗೆ ಈಗ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಶ್ರೀಯುತ ರಮೇಶ್ ಅವರು ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಆ ವಿಷಯವಾಗಿ ಮಾತಾಡಲಿಕ್ಕೆ ಸಾಮಾಜಿಕ ಪರಿಶೋಧನಾ ಉದ್ದೇಶವನ್ನು 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯ ಸಾಮಾಜಿಕ ಪರಿಶೋಧನಾ ಕಾಫಿಯನ್ನು ಮೊದಲು ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿದೆ. ಈ ಸಮಗ್ರ ಶಿಕ್ಷಣ ಯೋಜನೆಯ ಶಾಲಾ ಪೂರ್ವ ಸಭೆಯ ವೇದಿಕೆ ಮೇಲೆ ಆಶೀರ್ವಾದ ಈ ಶಾಲೆಯ SDMC ಅಧ್ಯಕ್ಷರಾದ SDMC ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಈ ಶಾಲೆಯ ಎಲ್ಲ ಸರ್ವ ಗುರುಗಳಾದ ನಾನು ಎಲ್ಲ ಸಹೋದರಿಗಳು, ಆತ್ಮೀಯ ವಿದ್ಯಾರ್ಥಿಗಳು,
ಸೊ ತಮ್ಮೆಲ್ಲರಿಗೂ ಈ ಶಾಲಾ ಪೂರ್ವ ಸಭೆಯ ಕಾರ್ಯಕ್ರಮಕ್ಕೆ ಪೂರ್ವವಾಗಿರ್ತಕ್ಕಂಥ ಸ್ವಾಗತ ಕೊಡ್ತಾ ಇದ್ದಾರೆ. ಎಲ್ಲರನ್ನ ಸ್ವಾಗತ ಮಾಡಿಕೊಂಡು ನಮ್ಮನ್ನ ಸ್ವಾಗತ ಮಾಡ್ಕೊಂತ ಫರ್ನಿಚರ್ ಕೂಡ ಕಾರ್ಯಕ್ರಮಕ್ಕೆ ನಾನು ವ್ಯಕ್ತಿಗಳಿಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಈಗಾಗಲೇ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಿಮ್ಮ ಹತ್ರ ಕರ್ಮೊಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಂದ್ರೆ ಈಗಾಗಲೇ 2-3 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಅಭಿಯಾನ ಅಂತಕ್ಕಂಥ ಯೋಜನೆ ಈಗಾಗಲೇ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗೆ ಒಳಪಟ್ಟಿದೆ ಅಂತ. ಸೊ ಈ ವರ್ಷದಿಂದ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೂಲಕ ಎಲ್ಲಾ ಶಾಲೆಗಳಲ್ಲಿ, ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗೆ ಒಳಪಡಿಸಬೇಕಾಗಿದೆ ನಿಟ್ಟಿನಲ್ಲಿ ಇವತ್ತಿಂದ ಏನಾಗಿದೆ ಅಂತಂದ್ರೆ ಇಡೀ ಜಿಲ್ಲೆಯಾದ್ಯಂತ, ಬಿಜಾಪುರ ಜಿಲ್ಲೆ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲಾ ಶಾಲೆಗಳಲ್ಲಿ ಅಂದ್ರೆ 5 ಶಾಲೆಗಳಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಏನ್ ಸಾಮಾಜಿಕ ಪರಿಶೋಧನೆ ಅಂತ ಈಗಾಗಲೇ ಶಾಲೆಗಳೇ ನಿಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದೆ ರಿಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಯು ಆಗಿರ್ಬೋದು, BSc ಆಗಿರ್ಬೋದು, ಜೊತೆಗೆ ನಿಮ್ಮ ಪ್ಲಸ್ ರಿಸೋರ್ಸ್ CRT ಪ್ರೋಗ್ರಾಮ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಕೂಡ ಏನಾಗಿರ್ತಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ಸಾಮಾಜಿಕ ಅಂತಂದ್ರೆ ಸಾರ್ವಜನಿಕರನ್ನು ಒಳಗೊಂಡಿರ್ತಕ್ಕಂಥ ವಿಚಕ್ಷಣೆ. ಸೊ ಯಾರು ಸಾರ್ವಜನಿಕರು? ಸೊ ಎಲ್ಲ ರೆಸಿಡೆನ್ಷಿಯಲ್. ಸೊ ಇವತ್ತು ಪೂರ್ವ ಸಭೆ ಮಾಡ್ತಾರೆ ಅಂದ್ರೆ ಶಾಲೆಯ ಮೇಲುಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ರೆಸಿಡೆನ್ಷಿಯಲ್ ಅಧ್ಯಕ್ಷರು ಮತ್ತು ಸದಸ್ಯರು ಶಾಲೆಯಲ್ಲಿ ಯಾವ ಯೋಜನೆಗಳು ಸರ್ಕಾರದ ಅನುಷ್ಠಾನಗೊಳ್ತಾ ಇವೆ. ಸೊ ಅನುಷ್ಠಾನಗೊಂಡಿರ್ತಕ್ಕಂಥ ಎಲ್ಲಾ ಯೋಜನೆಗಳು ಮಕ್ಕಳಿಗೆ ಸದ್ಬಳಕೆ ಆಗ್ತಾ ಇದೆನಾ, ಉಪಯೋಗ ಆಗ್ತಾ ಇದೆನಾ, ಅದಕ್ಕೆಲ್ಲ ಸಹ ಶಿಕ್ಷಕರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರಾ? ಸೊ ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೀವಿ, ನಮ್ಮ ತಂಡ ಕಾರ್ಯವನ್ನು ಆರಂಭಿಸ್ತಾ ಇದೆ. ಸಮಗ್ರ ಶಿಕ್ಷಣ ಅಂತಂದ್ರೆ ಅದು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಆಗಿರ್ಬೋದು, ಶಾಲೆಯ ಭೌತಿಕವಾಗಿರ್ತಕ್ಕಂಥ ಗುಣಮಟ್ಟ ಆಗಿರ್ಬೋದು, ಶಾಲೆಯ ಅಭಿವೃದ್ಧಿ ಆಗಿರ್ಬೋದು, ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಥವಾ ಶಾಲೆಯ ಗುಣಮಟ್ಟ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಏನಾದರೂ ಹೊಸದಾಗಿರ್ತಕ್ಕಂಥ ಯೋಜನೆಗಳು, ಸಂಪನ್ಮೂಲಗಳು ಶಾಲೆಗೆ ಅವಶ್ಯಕತೆ ಇದೆನಾ, ಅಥವಾ ಕೊಟ್ಟಂತ ಸರ್ಕಾರದ ಯೋಜನೆಗಳು, ಕೊಟ್ಟಂತ ಸರ್ಕಾರದ ಸೌಲಭ್ಯಗಳು ಈ ಶಾಲೆಯಲ್ಲಿ ಹೆಚ್ಚಿಗಿವೆನಾ? ಸೊ ಅನ್ನೋ ಮಾಹಿತಿಯನ್ನ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡ ಮಾಹಿತಿಯನ್ನು ಕ್ರೋಢೀಕರಿಸ್ತಾ ಇದೆ. ಜೊತೆಗೆ ಕೊನೆಗೆ 12ನೇ ತಾರೀಕಿಗೆ ನಾವು ಶಾಲಾ ಸಭೆ ಮಾಡ್ತಾ ಇದ್ದೀವಿ. ಶಾಲಾ ಸಭೆ ಅದು ಸಾರ್ವಜನಿಕರ ಸಮ್ಮುಖ ಅಂದ್ರೆ ಏನ್ ಶಾಲೆಗೆ ಬರ್ತಾ ಇದ್ದಾರೆ ಆ ಶಾಲೆಗೆ ಬಂದಿರ್ತಕ್ಕಂಥ ಎಲ್ಲಾ ಮಕ್ಕಳ ಪಾಲಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸರ್ಕಾರದ ಯೋಜನೆಗಳು ಏನಿವೆ ಅನ್ನೋದನ್ನ ಆ ಮಗುವಿನ ಪಾಲಕರಿಗೆ ಅರಿವು ಮೂಡಿಸ್ತಕ್ಕಂಥ, ಅದರ ತಿಳುವಳಿಕೆ ಮೂಡಿಸ್ತಕ್ಕಂಥ, ಮಾಹಿತಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ತಂಡ ಮಾಡ್ತಾ ಇದೆ. ಜೊತೆಗೆ ಶಾಲೆಯ ಸಮಗ್ರ ಶಿಕ್ಷಣ ಅಂತಂದ್ರೆ ಅದು ಕೇವಲ ಮಗುವಿನದ ಅಷ್ಟೇ ಅಲ್ಲ, ಪಾಲಕರದ ಅಷ್ಟೇ ಇಲ್ಲ, ಶಿಕ್ಷಕರ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಒಂದೇ ಉದಾಹರಣೆ, ಯಾಕಂದ್ರೆ ನಾವು ಈಗಾಗಲೇ ತಾವೆಲ್ಲ ಮಾಡ್ತೀರಿ ಅನ್ಕೊಂಡಿದ್ದೀನಿ. ಒಂದು, ತಾವು ಶಾಲೆಯಿಂದ ಶಾಲೆಗೆ ಎಷ್ಟು ಗಂಟೆಗೆ ಹಾಜರಾಗ್ತೀರೋ ಅಥವಾ ಶಾಲೆಗೆ ಬರ್ತೀರೋ, ಅಲ್ಲಿಂದ ಹಿಡಿದು ಶಾಲೆಯಿಂದ ಹೊರಗೆ ಎಷ್ಟೊತ್ತಿಗೆ ಹೋಗ್ತೀರೋ ಅನ್ನೋದು ಎಲ್ಲ ಚಲನವಲನಗಳನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ನಡ್ಸ್ಲಾಕೆ ಸೇರಿ ಅನ್ಕೊಂಡಿದ್ದೀನಿ. ಸೊ ಪೂರ್ವಕವಾಗಿ ತಾವೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಇನ್ನೊಂದು ಒಂದು ವಿಶೇಷವಾಗಿ ಶಾಲೆಯ ಪಾಲಕರು ನಮ್ಮ ತಂಡ ಮನೆ ಭೇಟಿ ಕೊಡ್ತದೆ, ಪಾಲಕರನ್ನು ಭೇಟಿ ಕೊಡ್ತಾರೆ, ಮಗುವನ್ನ ವೈಯಕ್ತಿಕವಾಗಿ ಸ್ವೀಕರಿಸಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಆಗ್ತದೆ. ಅಲ್ಲಿ ಎಲ್ಲ ಶಾಲೆ ಬಗ್ಗೆ ಆಗಿರ್ಬೋದು, ವೈಯಕ್ತಿಕವಾಗಿ ಶಿಕ್ಷಕರ ಬಗ್ಗೆ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ಕರೆದೆ
ನಿಮ್ಮ ಹೆಸರು ಕರೆದೆ ಮೇಡಮ್ ಹೇಗಿದ್ದಾರೆ, ಸೊ ಕ್ಲಾಸ್ ಯಾವ ಕ್ಲಾಸ್ ಮಾಡ್ತಾರೆ, ಎಷ್ಟನೇ ತರಗತಿ ಮಾಡ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಸೊ ಅಂತ ಎಲ್ಲ ಒಂದು ಮಾಹಿತಿಯನ್ನು ಸಮಗ್ರವಾಗಿರ್ತಕ್ಕಂಥ ಮಾಹಿತಿನ ಸೊ ಕಲೆ ಹಾಕ್ತದೆ. ಕಲೆ ಹಾಕಿ ವರದಿಯಲ್ಲಿ ದಾಖಲಿಸಿಕೊಳ್ತದೆ. ದಾಖಲಿಸಿರ್ತಕ್ಕಂಥ ವರದಿಯನ್ನು ಶಾಲಾ ಸಭೆಯ ಒಳಗಡೆ ಮನ್ನಣೆ ಮಾಡ್ತೀವಿ. ಮನ್ನಣೆ ಮಾಡತಕ್ಕಂಥ ವರದಿಯನ್ನು ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇದು ಮಾನ್ಯ ಯಾರು ನಮ್ಮ ರಾಜ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕಮಿಷನರ್ ಸಮ್ಮುಖದೊಳಗಡೆ ನಮ್ಮ ಮಾನ್ಯ ನಿರ್ದೇಶಕರು ಸಾಮಾಜಿಕ ಪರಿಷತ್ ನಿರ್ದೇಶನದ ಜೊತೆಗೆ ಏನಾಗುತ್ತೆ ನಮ್ಮ ವರದಿ ಏನಾಗುತ್ತೆ ಡಿಸ್ಕಷನ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಏನಾದ್ರು ಮಾಹಿತಿ ಬೇಕಿದ್ರೆ ಈಗಾಗಲೇ ಸಮಗ್ರ ಶಿಕ್ಷಣ ಮಾಡ್ತಾ ಇದ್ವಿ. ಸೊ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಬಗ್ಗೆ ನಾವು ಈಗಾಗಲೇ ಟ್ವೀಟ್ ಮಾಡಿದ್ದೀವಿ. ಅದರ ವರದಿ ಮತ್ತು ಏನಾಗಿದೆ ಅಂತಕ್ಕಂಥದ್ದನ್ನ ನಾವೇನಾದರೂ ಬೇರೆ ಶಾಲೆಗಳಲ್ಲಿ ಕಲಿಸಿದ್ರೆ ನಾವು ಕೇಳ್ಬೋದು, ಬಗ್ಗೆ ಮಾಡ್ತಿಲ್ಲ. ಹಾಗಾಗಿ ಸೊ ಈ ಸಮಗ್ರ ಶಿಕ್ಷಣ ಯೋಜನೆ ಸ್ವಲ್ಪ ಲಘುವಾಗಿ ಪರಿಗಣಿಸೋದು ಬೇಡ. ಹಾಗಾಗಿ ತಾವೆಲ್ಲ ಸೊ ಪಾಠ ಟಿಪ್ಪಣಿ ಕೂಡ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀವಿ. ಸೊ ಪಾಠ ಟಿಪ್ಪಣಿಯ ಜೊತೆಗೆ ತಾವೆಲ್ಲ ಶಾಲೆಗಳಿಗೆ ತರಬೇತಿ ಏನಾಗಿದೆ ಬರದಿಲ್ಲ ಅಂತ ಸ್ವಲ್ಪ ಬರೀ ಅಂತಕ್ಕಂಥದ್ದು ಇದು ನಮ್ಮ ಒಂದು ರಿಕ್ವೆಸ್ಟ್ ಅಂತ. ಬರೀತಾರೆ ಮಾತಿಲ್ಲ, ನಾವು ನೋಡಬೇಕಾಗಿತ್ತು ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದು. ಸೊ ಏನು ಬರಿತಾ ಇದ್ವಿ ಬರದಿಲ್ಲ ಅಂತ ದಾಖಲಿಸ್ಕೊಳ್ತಾ ಇದ್ವಿ. ಬರೆದಿಲ್ಲ ಅಂತಂದರೆ ಬರೆದಿಲ್ಲ ಅಂತಕ್ಕಂಥ ಲೆಕ್ಕವನ್ನು ವರದಿಯನ್ನು ನಮ್ಮ ಸಹಿಯಲ್ಲಿ ಅದು ಮುಖ್ಯಗಳ ಸಮ್ಮುಖದಲ್ಲಿ ಸೊ ವರದಿಯನ್ನು ದಾಖಲಿಸ್ಕೊಂಡು ಏನು ಮಾಡ್ತೀವಿ ನಾವು ವರದಿಯನ್ನು ಸರ್ಕಾರಕ್ಕೆ ತಪ್ಪಿಸಬೇಕಾಗ್ತದೆ. ಹಾಗಾಗಿ ಒಂದು ತಮಗೇನಂತಂದರೆ ನಮ್ಮ ಇಲಾಖೆ ಕೆಲಸ ಇದು ಮಕ್ಕಳ ಅಭಿವೃದ್ಧಿಗೋಸ್ಕರ ಇದ್ದೀವಿ. ಮಕ್ಕಳಿದ್ರೆ ಶಾಲೆ ಇದ್ರೆ ನಾವು. ಸೊ ಮಕ್ಕಳಿಲ್ಲದ್ರೆ ಶಾಲೆ ಇಲ್ಲ, ಶಾಲೆ ಇಲ್ಲ ಅಂದರೆ ಶಿಕ್ಷಕರು ಇರಲ್ಲ ಅಂತಕ್ಕಂಥದ್ದು. ಹಾಗಾಗಿ ಮಕ್ಕಳಿಗೋಸ್ಕರ ನಾವಿದ್ದೀವಿ ಅಂತಂದರೆ ಸೊ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕೆಲಸಗಳು ಏನೇ ಇರಲಿ ಸೊ ಶಾಲಾ ಅವಧಿ ಅದೆಲ್ಲ ಬರೆಯುತ್ತೆ. ಸೊ 9:45ಕ್ಕೆ ಶಾಲೆಗೆ ಇರಬೇಕು ಅಂತಂದರೆ ಸೊ 5:20 4:40 ತನಕ ಸೊ ಶಾಲೆಗೆ ಇರಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದು. ಸೊ ಇನ್ನೂ ಹೆಚ್ಚಿನ ಕೆಲಸ ಇತ್ತು ಅಂದ್ರೆ ನಿಮಗೆ ರಜೆಗಳಂತೂ ಇದ್ದೇ ಇಲ್ಲ, ಸರ್ಕಾರ ರಜೆಗಳಿಲ್ಲ. ಸೊ CL ಆಗ್ತಿರೋ ನಮ್ಮ ಯೋಚನೆ ಅಂತಕ್ಕಂಥದ್ದು ಒಟ್ಟಾರೆ ಸೊ ಪಾಲಕರಿಂದ ಸೊ ನಮ್ಗೆ ಯಾವುದೇ ರೀತಿಯ ಶಿಕ್ಷಕರ ಬಗ್ಗೆ ನಮಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಸೊ ತಾವು ನಡ್ಕೊಂಡು ಹೋಗ್ತೀರಿ ಅಂತಕ್ಕಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂತಂದರೆ ನಾವು ಈ ಶಾಲೆಗೆ ಬರಬೇಕಾದ್ರೆ ಹಿನ್ನೆಲೆಯಾಗಿ ಮಾಹಿತಿಯನ್ನು ಕಲಿಯಲ್ಪಡ್ತಕ್ಕಂಥ ಕೆಲಸನೇ ಕೂಡ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಮತ್ತೊಮ್ಮ ಗಮನಕ್ಕೆಯಲ್ಲಿ ನಾವು ಯಾವುದೇ ಕೂತರಾಗಿರ್ಬೋದು ಹೇಳಿಕೆಯ ಮಾತಿಗೆ ಸೊ ತಗೊಂಡು ನಮ್ಮ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋಕ್ಕಾಗಲ್ಲ. ವಾಸ್ತವವಾಗಿ ಸೊ ಸಾಮಾಜಿಕ ಪರಿಸರ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು, ಪಾರದರ್ಶಕ ಆಗಿರ್ಬೇಕು, ವಾಸ್ತವಿಕ ಆಗಿರ್ಬೇಕು. ಹಾಗಾಗಿ ಆ ಎಲ್ಲ ನೈಜ ನೆಲಗಟ್ಟಿನ ಮೇಲೆ ಏನು ಮಾಡ್ತಾ ಇದ್ದೀವಿ ಸಾಮಾಜಿಕ ಪರಿಸರದ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮಗುವಿನ ಸೊ ಭೌತಿಕವಾಗಿರ್ತಕ್ಕಂಥ ಗುಣಮಟ್ಟ ಆಗಿರ್ಬೋದು. ಏನಾದರೂ ಉದಾಹರಣೆಗೆ ಒಂದು ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದಾರೆ ಅಂದರೆ ಮಗುವಿನ ಕಲಿಕೆ ಬಗ್ಗೆ ಪರೀಕ್ಷೆ ಮಾಡಿದಾಗ ಮಗುವಿನ ಕಲಿಕೆ ಹೇಗಿದೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಆ ಮಗು ಕಲಿಕೆಯಲ್ಲಿ ಮುಂದಿದೆನಾ ಅಥವಾ ಹಿಂದಿದೆನಾ ಅಥವಾ ಬಿಡ್ಲಿದೆನಾ ಅಥವಾ ಮಗು ಏನು ಶಾಲೆಗೆ ಬರ್ತಾ ಇಲ್ವಾ, ಓದೋಕ್ಕಾಗ್ತಾ ಇಲ್ವಾ, ಅಥವಾ ಮಗು ಶಾಲೆಗೆ ಪ್ರತಿದಿನ ಲೇಟಾಗಿ ಬರ್ತಾ ಇದೆ. ಆಗ ಯಾಕೆ ಲೇಟಾಗಿ ಬರ್ತಾ ಇದೆ, ಲೇಟಾಗಿ ಬರ್ತಾ ಇದನ್ನ ನೀವೇನು ಕ್ರಮ ಕೈಗೊಳ್ತಾ ಇದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ ಅಂತ. ಸೊ ಎಲ್ಲ ಮಾಹಿತಿಯನ್ನು ನಾವು ಕ್ರೋಢೀಕರಿಸಬೇಕಾಗಿದೆ. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದು. ಸೊ ಮಗುವಾಗಿರ್ಬೋದು ಪಾಲಕ ಶಿಕ್ಷಕ ಜೊತೆಗೆ ಶಾಲೆಯ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲವನ್ನ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡು ವರದಿಯನ್ನು ಕೊಡ್ತಕ್ಕಂಥ ಕೆಲಸ ಸಮಗ್ರ ಶಿಕ್ಷಣ. ಹಾಗಾಗಿ ನಮ್ಮಲ್ಲಿ ಪ್ರಶ್ನೆ ಸುಮಾರು 250ಕ್ಕಿಂತ ಹೆಚ್ಚು ಪ್ರಶ್ನೆ ಮಾಹಿತಿಗಳು ಸಂಬಂಧಪಟ್ಟಂಥ ಮಕ್ಕಳನ್ನು ಮಾಹಿತಿ ಸಿಗುತ್ತೆ. ಜೊತೆಗೆ ಸಂಬಂಧಪಟ್ಟ ಭೇಟಿ ಕೊಡುತ್ತೆ. ಹಾಗಾಗಿ ನಮಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅಂತಕ್ಕಂಥ ನೈಜವಾಗಿರ್ತಕ್ಕಂಥ ಮಾಹಿತಿಯನ್ನು ಸೊ ನಮ್ಮ ತಂಡಕ್ಕೆ ಸೊ ಕೊಟ್ಟಿದೆ ಅಂತ ಮಾತನ್ನು ಹೇಳ್ತಾ ಸೊ ಮುಂದೆ ಜೊತೆಯಲ್ಲೇ ಎಸ್ ಸೊ ಎಸ್ಎಂಶು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ ನಾನು ಹೇಳ್ತಾ ಇದ್ವಿ ಶಾಲಾ ಮೈಸೂರು ನೇತೃತ್ವ ಇರ್ತಕ್ಕಂಥದ್ದು. ಸೊ ಆಗಲೇ 19 ಜನ ಎಸ್ಎಂಶು ಅಂತಕ್ಕಂಥದ್ದು ಅಂದರೆ 3 ಜನ ಇದ್ದೀವಿ ಅಂತಕ್ಕಂಥದ್ದು. ಅದಕ್ಕೆ ದಯಮಾಡಿ ನಮ್ಮಲ್ಲಿ ಹೆಚ್ಚಿನ ಶಾಲಾ ಸ್ವತಂತ್ರ ಆಯಿತು. ಶಾಲಾ ಸಭೆಗೆ ನಮಗೆ ಸಾಧ್ಯವಾದಷ್ಟು 18 ಜನ ಶಾಲಾ ಸಭೆಗೆ ಕೂತ್ಕೊಂಡು ಭಾಳ ಏನೋ ಉಪಯುಕ್ತ ಆಗಿದೆ ಅಂತಕ್ಕಂಥದ್ದು. ಯಾಕಂದರೆ ತಾವೇನಾದರೂ ಸಲಹೆಗಳನ್ನ ಕೊಟ್ಟರೆ ಸರ್ಕಾರಕ್ಕೆ ಇದು ಒಂದೇ ಕೇವಲ ನಮಗೆ ಅಷ್ಟೇ ಮಾಹಿತಿ ಹೋಗ್ತಿಲ್ಲ, ಇದು ಸರ್ಕಾರ ಮಟ್ಟಕ್ಕೆ ಈ ಬಗ್ಗೆ ಹೋಗಿರೋದ್ರಿಂದ
ಏನೇನೋ ಬೇಡಿಕೆಗಳಿದ್ರೆ ಶಾಲೆಯ ಅಭಿವೃದ್ಧಿಗೋಸ್ಕರ ಸೊ ಅದನ್ನ ನಾವು ಖುದ್ದಾಗಿ ವರದಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಸೊ ತಾವುಗಳಿರದೆ ಮಗುವಿನ ಅಭಿವೃದ್ಧಿಗೋಸ್ಕರ ಹಾಗಾಗಿ ಮಕ್ಕಳ ಬೆಳವಣಿಗೆಯಿಂದ ನಮ್ಮ ಶಾಲೆಗೆ ಅವಶ್ಯಕತೆ ಇದೆ. ಜೊತೆಗೆ ಪಂಚಾಯತ್ ಕೂಡ ಮಾಡ್ತಾ ಇದ್ದೀವಿ. ಸೊ ಪಂಚಾಯತ್ ಏನಾದರೂ ಮತ್ತೆ ಸರ್ಕಾರಿ ಶಾಲೆಗೆ ಬೇಕಾಗಿತ್ತು ಅಂದರೆ ಸೊ ನಾವು ಕೂಡ ಆ ಶಾಲೆಯ ಶಾಲಾ ಸಭೆಗೆ ಪಂಚಾಯತ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಕೂಡ ಜೊತೆ ಚರ್ಚೆಯನ್ನು ಮಾಡೋಣ. ಶಾಲೆಗೆ ಅಗತ್ಯವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಕೊಡುವಂಥ ಪ್ರಯತ್ನ ಕೂಡ ನಾವು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸ ತಂಡ ಮತ್ತು ನಾವು ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ ಸೊ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೊ ತಾವು ಕಡ್ಡಾಯವಾಗಿ ಬರಬೇಕಾಗ್ತದೆ ಅಂತಕ್ಕಂಥದ್ದು. ಸೊ ಜೊತೆಗೆ ಪ್ರತಿದಿನ ತಾವು ಶಾಲೆಗೆ ಬರಕ್ಕೆ ಆಗಿದ್ರು ಸಹಿತ ಅಟ್ಲೀಸ್ಟ್ ಏನಾದರೂ ವಾರಕ್ಕೆ ಅಥವಾ 15 ದಿನಕ್ಕೆ ತಾವು ಏನಾದರೂ ಶಾಲೆಗೆ ಒಂದು ಸಭೆ ಮಾಡಿದರೆ ಅದು ನಿಮ್ಮ ಮಗುವಿನ ಬೆಳವಣಿಗೆ ಪೂರಕ ಆಗ್ತದೆ ಅಂತಕ್ಕಂಥದ್ದು. ಅರ್ಥ ಶಾಲೆಯ ಶಿಕ್ಷಕರ ಮೇಲೆ ತಾವು ಏನು ಅಂತಂದ್ರೆ ಬರೆಯಾಗಿ ಬೆಳೆದಿಲ್ಲ ಅಥವಾ ಅಧಿಕಾರ ಚಲಾಯಿಸುವಂತ ಬೆಳೆದಿಲ್ಲ. ಇದು ಶಾಲೆ ನಿಂತು ಶಾಲೆಯ ಮುಖ್ಯ ಯಜಮಾನರು ಎಷ್ಟೇ ವಿಷಯರಾಗಿರ್ತೀರಿ ಜೊತೆಗೆ ಮುಖ್ಯಗಳಾಗಿರ್ತಾರೆ. ಇಲಾಖೆಯ ಅಧಿಕಾರಿಗಳಾಗಿ ನಾವು ಮಾಡೋ ಕೆಲಸ ಮಾಡಬೇಕು ಮಾಡೇ ಮಾಡ್ತಿರ್ತಾರೆ. ಎಷ್ಟೇ ವಿಷಯಗಳು ಅಂತಂದ್ರೆ ಆ ವ್ಯಕ್ತಿಗೆ ಸರ್ಕಾರ ಕೊಟ್ಟಿದೆ. ಸೊ ನಿಮ್ಮ ಊರ ಶಾಲೆ ನಿಮ್ಮ ಶಾಲೆ ಏನಾಗುತ್ತೆ ಮತ್ತಷ್ಟು ಬೆಳವಣಿಗೆ ಆಗಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ. ಹಾಗಾಗಿ ಇದು ನಮ್ಮೂರ ಶಾಲೆ ನಮ್ಮ ಶಾಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವ. ಹಾಗಾಗಿ ಶಾಲೆ ಬೆಳವಣಿಗೆ ಆಗಬೇಕು ಅಂತಂದ್ರೆ ಸೊ ನಿಮಗೂ ಒಂದು ಖುಷಿ ಅನ್ಸುತ್ತೆ ಅಂತ. ಹಾಗೆ ನಾವು ಕೂಡ ಬೆಳಗ್ಗೆ ಮೈದಾನದಲ್ಲಿ ಒಂದು ಖುಷಿ ಅನ್ಸುತ್ತೆ ಶಾಲೆ ಒಂದು ಹುಡುಗರು ಚೆನ್ನಾಗಿದೆ ಅಂತ. ಯಾಕಂದ್ರೆ ಮಗುವಿಗೆ ಶಾಲೆ ಬರಬೇಕಾದ್ರೆ ಶಾಲೆಯ ವಾತಾವರಣ ಉತ್ತಮವಾಗಿತ್ತು ಅಂದ್ರೆ ಕಲಿಕೆ ಕೂಡ ಏನಾಗುತ್ತೆ ಅಷ್ಟೇ ಮೃದುವಾಗುತ್ತೆ ಅಂತ. ಸೊ ಪರಿಣಾಮಕಾರ ಆಗುತ್ತೆ ಅಂತ. ಹಾಗಾಗಿ ಎಲ್ಲ ಇನ್ನೂ ಅದರಲ್ಲಿ ಮಹಿಳಾ ಮನೆಯ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಮಗುವಿನ ಕಾಳಜಿಗೆ ಮತ್ತಷ್ಟು ಚೈತನ್ಯ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅಷ್ಟೇ ಚೈತನ್ಯ ಅಷ್ಟೇ ಲವಲವಿಕೆ ಸೊ ತಮ್ಮಲ್ಲಿ ಇರಲಿ ಅಂತ. ಯಾಕಂದ್ರೆ ಗಾಂಭೀರ್ಯತೆ ಇತ್ತು ಅಂದ್ರೆ ಮಗು ತಮ್ಮ ನೋಡಿ ಹೆದರ್ಬೇಕಾಗುತ್ತೆ. ಹಾಗೆ ಹೆದರಿದ್ರೆ ಏನಾಗ ಮಗುವಿನ ಕೆಲಕೆಯಲ್ಲಿ ಸ್ವಲ್ಪ ಕೊರತೆ ಆಗುತ್ತೆ. ನೀವೆಷ್ಟು ಏನೋ ಎನರ್ಜಿಗೆ ಆಗ್ತಿರೋ ನೀವೆಷ್ಟು ಮಗುವಿನ ಜೊತೆ ತೊಡಗಿಸ್ಕೊಳ್ತೀರೋ ನೀವೆಷ್ಟು ಮಗುವಿನ ಜೊತೆ ಖುಷಿಯಿಂದ ನಗ್ತಾ ಮಾತಾಡ್ತೀರೋ ಅಷ್ಟು ಮಗು ಏನಾಗ್ತದೆ ನಿಮ್ಮ ಜೊತೆ ಅಟ್ಯಾಚ್ ಆಗುತ್ತೆ. ಒಂದೆಷ್ಟು ಗಂಭೀರ ಮಗು ನಿಮ್ಮನ್ನು ದೂರ ಸರಿಸ್ತಾರೆ. ಹಾಗಾಗಿ ಅದು ಹೇಳ್ತೀವಿ ಮುಂಚೆ ಇತ್ತು ಕೋಲ್ ಇಟ್ಕೊಂಡು ಕೈಯಾಗ ಕೆಲಸ ಮಾಡ್ತೀವಿ. ಈ ಕೋಲಿಲ್ಲ ಈಗ ಅದರ ಕಣ್ಣು ಮತ್ತು ಸಣ್ಣ ಅಷ್ಟೇ ಇರ್ತದೆ. ನಾವು ಹೇಳಿಂದ ಏನಾಗುತ್ತೆ ನಮ್ಮ ಮಗುವಿನ ಹತೋಟಿಗಳು ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಸೊ ಒಟ್ಟಾರೆ ಈ 3 ದಿನಗಳ ಕೊರತೆಯನ್ನು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳೋಣ. ಹಾಗಾಗಿ ಎಲ್ಲ ಶಾಲೆಯ ಶಿಕ್ಷಕರಾಗಿರ್ಬೋದು ಸರ್ವ ಸದಸ್ಯರಾಗಿರ್ಬೋದು ಶಾಲೆಯ ಮುಖ್ಯಗಳಾಗಿರ್ಬೋದು ಎಲ್ಲ ಸರ್ವ ಶಿಕ್ಷಕರು ಅವರಾಯಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಕಾರವನ್ನು ನೀಡ್ತಾ ಇದೆ ಅಂತ ಹೇಳ್ತಾ ಸೊ ಇಲ್ಲಿವರೆಗೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಸಂಸ್ಥಾ ಹೇಳ್ಬೋದು. ಸರ್ ಸಿಗ್ನೇಚರ್ ಸರ್ ಸಿಗ್ನೇಚರ್ ಒಂದು ಸಿಗ್ನೇಚರ್ ಮಾಡಿ. ಈಗ ಒಂದು ಎಲ್ಲ ಮುಖ್ಯಗಳು ಅಂದರೆ ಆಯ್ದ ಶಾಲೆ ಮುಖ್ಯಗಳು ಸಭೆಯನ್ನು ನಮ್ಮ ತಾಲೂಕು ಪಂಚಾಯತಿ ತರಲು ಕರೆದಿದ್ದು ಆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮೀಣ ವಲಯದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಮಧುವಿನವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಮಧ್ಯಾಹ್ನ 2:30ವರೆಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು 3 ದಿವಸದವರೆಗೆ ಈ ಒಂದು ಸಮಗ್ರ ಈ ಶಿಕ್ಷಣ ಅಭಿಯಾನ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ಸಮಗ್ರ ಏನೊಂದು ಕಾರ್ಯಕ್ರಮ ಇದೆ. ಇದಕ್ಕೆ ಎಲ್ಲ ಮುಖ್ಯವಾಗಿ ಎಲ್ಲ ಸಹ ಶಿಕ್ಷಕರು ಸಹಕಾರ ನೀಡುವಂತೆ ನಾವು ನಮ್ಮ ಇಲಾಖೆಯ ನಿರ್ದೇಶನ ಇದೆ. ಆ ಕಾರಣಕ್ಕಾಗಿ ಇವತ್ತು ಏನು ನಿನ್ನೆ ಸುಮಾರು 3 ತಾಲೂಕು ಸೇರಿ ಎಷ್ಟು ಶಾಲೆ ಬಂದಿದ್ದು ಟೋಟಲ್ ಕೋಟ ಬಬಲೇಶ್ವರ ಮತ್ತು ವಿಜಯಪುರ ಸೇರಿ 94 ಶಾಲೆಗಳಲ್ಲಿ ಪ್ರಪ್ರಥಮ ಫಸ್ಟ್ ನಮ್ಮ ಶಾಲೆ ಇವತ್ತೇ ಪ್ರಾರಂಭೋತ್ಸವ ಇದೆ. ಫಸ್ಟ್ ಶಾಲೆನೇ ನಮ್ಮದು. ಮತ್ತು ಬೇರೆ ಬೇರೆ ಶಾಲೆಗಳಿಗೆ ಬೇರೆ ಬೇರೆ ಡೇಟ್ ಅದ. ಸೊ ಡಿಸೆಂಬರ್ವರೆಗೆ ಕರ್ಕೊಂಡಿದ್ದಾರೆ. ನಮ್ಮ ಶಾಲೆನೇ ಇವತ್ತು ಬಂದ್ಬಿಟ್ಟಿದೆ. ಪ್ರಾರಂಭದಲ್ಲಿ ಅವರಿಗೆ ಊಟ ಮಾಡುವಂಥ ಫಸ್ಟ್ಗೆ ಹಳ್ಳಿ ಬರಬಾರ್ದು. ಅದಕ್ಕೆ ಪ್ರಾರಂಭದಲ್ಲಿ ಒಂದು ಒಳ್ಳೆಯ ಶಾಲೆ ಅಂತೇಳಿ ನಾವು ನಿರ್ಮಿಸ್ಕೊಳ್ಬೇಕಾಗಿದೆ. ಅದಕ್ಕೆ ನಾವೆಲ್ಲ ರೀತಿ ಸಹಕರಿಸಿ ಸರ್ ಸಣ್ಣ ಪುಟ್ಟ ಏನಾದರೂ ನಮ್ಗೆ ಲೋಪದೋಷಗಳನ್ನೋದಕ್ಕಿಂತ ಅದಕ್ಕೆ ಸಮಸ್ಯೆಗಳು ತಂದ್ಕೊಂಡು ಅದಕ್ಕೆ ನಿರ್ದೇಶನ ನೀಡಿರ್ಬೋದು. ನಾವು ಫಾಲೋ ಅಪ್ ಮಾಡ್ತೀವಿ. ದಯವಿಟ್ಟು ಯಾವುದೇ ನೆಗೆಟಿವ್ ಬರ್ಕೊಂಡು ಹೋಗಬೇಡಿ ಸರ್. ದಯವಿಟ್ಟು ನಮ್ಮ ಶಾಲೆ ಭಾಳಷ್ಟು ನಾವು ಕಷ್ಟಪಡಾಕತ್ತೀವಿ. ಎಷ್ಟು ಕಷ್ಟಪಡಾಕತ್ತೀವಿ ನಮ್ಗೆ ಗೊತ್ತಲ್ಲ. ಬಟ್ ನಮ್ಮ ಕಷ್ಟಕ್ಕೆ ನಮ್ಮ ಊರನ್ನವರು ಸ್ಪಂದಿಸೋದಿಲ್ಲ. ಆಯ್ದ ಕೆಲವು ಹಿರಿಯರು ಸ್ಪಂದಿಸ್ತಾರೆ.
ಶಾಲೆಗೆ ಕಳಿಸ್ತಕ್ಕಂಥ ಮಕ್ಕಳ ಪಾಲಕರು ಸ್ಪಂದಿಸ್ತಾ ಇಲ್ಲ, ನಾವು ಬೇರೆಯವರು ಸ್ಪಂದಿಸ್ತಾರೆ. ಉದಾಹರಣೆಗೆ ಈಗ ನಮ್ಮ ಅಮ್ಮೋಜಿಯವರಾಗಲಿ, ನಮ್ಮ ಅಕ್ಕವರಾಗಲಿ, ಇವರೆಲ್ಲ ಏನಪ್ಪ ಅಂತಂದ್ರೆ ಯುವಕರೆಲ್ಲ ಸ್ಪಂದಿಸ್ತಾರೆ, ಮಾಡೋದು ಏನು ಸಮಸ್ಯೆ. ಆದರೆ ಶಾಲೆಗೆ ಪ್ರತಿನಿತ್ಯ ಮಗುವಿನ ಕಳಿಸುವ ನಿಟ್ಟಿನೊಳಗೆ ಪಾಲಕರು ಸ್ಪಂದಿಸ್ತಾ ಇಲ್ಲ. ನಮ್ಮ ಶಾಲೆಗಳು ಸ್ವಲ್ಪ ನೀವು ನೇರವಾಗಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಸ್ವಲ್ಪ ಇರೆಗ್ಯುಲಾರಿಟಿ ಜಾಸ್ತಿ ಇರೋದ್ರಿಂದ ನಮ್ಮ ಶಾಲೆಯ ಕಲಿಕಾ ಗುಣಮಟ್ಟ ನಾವು 100% ಇಲ್ಲ ಇಲ್ಲೇ ಹೇಳ್ತೀವಿ. ದಯವಿಟ್ಟು ನಾವು ಮಾಡಬೇಕು, ಎಲ್ಲ ಶಿಕ್ಷಕರ ಕಡೆ ಹೋಗ್ತಿದ್ದೀವಿ ಆಲ್ರೆಡಿ. ಹೋದ ತಕ್ಷಣ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾಹಿತಿ ಸಿಗೋದಿಲ್ಲ ಮಕ್ಕಳಿಂದ. ಸಿಗುವುದಿಲ್ಲ ಅಂತ ಹೇಳಂಗಿಲ್ಲ, ಸಿಗ್ತದೆ, ಎಲ್ಲ ಮಕ್ಕಳಿಂದ ಸಿಗುವುದಿಲ್ಲ. ಕಾರಣ ಇಷ್ಟೇ, ಇರೆಗ್ಯುಲಾರಿಟಿ ಜಾಸ್ತಿ ಇರೋದಿಲ್ಲ. ಅಥವಾ ಇವತ್ತು ಬಂದು ನಾಳೆ ಕಳಿಸ್ತಾರೆ, ಮತ್ತು ನಾಳೆ 2 ದಿವಸ ಬರ್ತಾರೆ, ಮತ್ತೆ ಈ ಊರಿನ ವಾತಾವರಣ ಹೆಂಗಿದೆ, ಈ ಊರು ವಾತಾವರಣ ಬದಲು ಮಾಡೋಕ್ಕೆ ನಾವು ಹೊರಸಾಹಸರಾಗ್ತೀವಿ. ಬಟ್ ಆಗಲೇ ನಾವು ಮಾತು ಹೇಳಿದೆ ಸರ್, ನಾನು ಈ ಸುಗ್ರಾಮ ಮಾಡೋ ನಿಟ್ಟಿನೊಳಗೆ ನಾವೆಲ್ಲ ಸತ್ತು ಹೋಗ್ತೀವಿ ಅನ್ನೋ ನಿಟ್ಟಿನೊಳಗೆ ಕೆಲಸ ಮಾಡಿದ್ದೀವಿ. ಇದು ಮಟ್ಟ ಮಾಡ್ತೀವಿ ಸರ್. ಅದಕ್ಕೆ ಮದುವೆ ಸರ್ ನಿಮಗೆ ಯಾವುದೇ ರೀತಿ ಅನಾನುಕೂಲತೆ ಆಗಲಾರ್ದೆ ನಾವು ಸಹಕಾರ ನೀಡ್ತೀವಿ. ನಮ್ಮ ಸಹಕಾರದಿಂದ ಈ 3 ದಿವಸದ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತ ಭಾವಿಸ್ತಾ ಮುಂದಿನ ನಿಮ್ಮ ಈ ಕೆಲಸಕ್ಕೆ ನಾವು